ಎಲ್ರಿಗೂ ನಮಸ್ಕಾರ. ಇದು ಅರೇನಾ ರೆಸ್ಯೂಮೆನಲ್ಲಿ ಎರಡನೇ ವಿಡಿಯೋ ಆಗಿರುತ್ತೆ. ಮೊದಲನೇ ವಿಡಿಯೋನ ಕಂಟಿನ್ಯೂ ಇದಾಗಿರುತ್ತೆ. ನಾವು ಮೊದಲನೇ ವಿಡಿಯೋನಲ್ಲಿ ಬಾರ್ಡರ್ನ ಹೇಗೆ ಹಾಕುವುದು ಮತ್ತು ವಿಜುವಲ್ಸ್ಗಳನ್ನು ಹೇಗೆ ಡ್ರ್ಯಾಗ್ ಮಾಡಿ ಹಾಕುವುದು ಮತ್ತು ಅವುಗಳ ಸೈಜನ್ನು ಹೇಗೆ ಇಡುವುದು ಎಂದು ನೋಡಿದ್ವಿ. ಈಗ ಅದರ ನೆಕ್ಸ್ಟ್ ಸ್ಟೆಪ್ಪನ್ನು ನಾವು ನೋಡೋಣ. ಅದರ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಲೈಸ್ಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುವುದು ಮತ್ತು ಡಿಸೈನ್ಸನ್ನು ಮಾಡುವುದು ಮತ್ತು ಎಫೆಕ್ಟನ್ನು ಕೊಡುವುದು ಆಗಿರುತ್ತೆ. ಈಗ ನಾವು ಜಸ್ಟ್ ಸ್ಲೈಸ್ಗಳನ್ನ ಕ್ರಿಯೇಟ್ ಮಾಡುವುದಾಗಿ ಈ ವಿಡಿಯೋನಲ್ಲಿ ಕಲಿಯೋಣ. ಈಗ ನೋಡಿ, ಈಗ ನಾವು ಮೊದಲು ಹಾಕಿದಂತೆ ಇದು ಬಾರ್ಡರ್ ಇದಾಗಿತ್ತು, ಆಮೇಲೆ ಇದು ವಿಜುವಲ್ಸ್ ಒಂದು ಸೈಡು ಮತ್ತು ಈ ವಿಜುವಲ್ಸ್ ಇನ್ನೊಂದು ಸೈಡ್ ಆಗಿತ್ತು. ಓಕೆ, ಈ ಥರ ಇತ್ತು. ಈಗ ನಾವು ಒಂದು ಶಾರ್ಟ್ಕಟ್ ಕೀನ ಬಳಸೋಣ. ಏನಂದರೆ ಇಲ್ಲಿ ಔಟ್ಪುಟ್ ಮತ್ತು ಹೋಗಿ ಅಡ್ವಾನ್ಸ್ ಹೋದ್ರೂ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಕಂಟ್ರೋಲ್ ಶಿಫ್ಟ್ ಹಿಡಿದು ಎನ್ನು ಪ್ರೆಸ್ ಮಾಡಿದ್ರೆ ಈಗ ಡೈರೆಕ್ಟಾಗಿ ಸ್ಲೈಸನ್ನ ಕ್ರಿಯೇಟ್ ಮಾಡುವಂಥ ಒಂದು ವಿಂಡೋ ಓಪನ್ ಆಗುತ್ತೆ ಅಡ್ವಾನ್ಸ್ ಔಟ್ಪುಟ್ಟಲ್ಲಿ. ಇದೇನು ಅಡ್ವಾನ್ಸ್ ನಾವು ಔಟ್ಪುಟ್ ಓಪನ್ ಮಾಡ್ತಿದ್ವಲ್ಲ ಇಲ್ಲಿ, ಅದೇ ಅಡ್ವಾನ್ಸ್ ಔಟ್ಪುಟ್ ಇಲ್ಲಿ ಓಪನ್ ಆಗುತ್ತೆ. ಓಕೆ, ಕಂಟ್ರೋಲ್ ಶಿಫ್ಟ್ ಪ್ಲಸ್ ಎ ಈ ಥರ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ, ಡೈರೆಕ್ಟಾಗಿ ಓಪನ್ ಆಗುತ್ತೆ. ಓಕೆ, ಈಗ ನಾನು ಇಲ್ಲಿರೋ ಸ್ಲೈಸ್ಗಳನ್ನ ಎಲ್ಲ ಡಿಲೀಟ್ ಮಾಡ್ಕೋತೀನಿ. ಓಕೆ, ಈ ಸ್ಲೈಸ್ ಡಿಲೀಟ್ ಮಾಡೋಣ. ಇದೊಂದೇ ಸ್ಲೈಸ್ ಇದೆ, ಇದು ಡಿಲೀಟ್ ಆಗಲ್ಲ. ಓಕೆ, ಒಂದು ಸೆಕೆಂಡ್, ಇದು ಬೇಡ, ಇಲ್ಲಿ ಬ್ಲ್ಯಾಕ್ ಆಗಿ ಇರಲಿ. ಓಕೆ, ಈಗ ಅಡ್ವಾನ್ಸಲ್ಲಿ ಇದು ಸ್ಲೈಸ್ ಇದೆ. ಓಕೆ, ನಾವು ಡಿಸ್ಪ್ಲೇನ ಯಾವ ಥರ ಜೋಡಿಸಿದ್ವಿ ಅಂತಂದರೆ ಕೆಳಗಡೆ 5 ಫೆನಲ್ ಮತ್ತು ಎತ್ತರಕ್ಕೆ 4 ಫೆನಲ್, ಅಂದರೆ 2x2 ಇರ್ತಕ್ಕಂಥ 120 ಪಿಕ್ಸಲ್ ಇರೋ ಪೆನಲ್ಗಳನ್ನ ಜೋಡಿಸಿದ್ರೆ ಇಲ್ಲಿ ಕೆಳಗಡೆ 5 ಪೆನಲ್ ಕೂತ್ಕೊಳ್ಳುತ್ತೆ, ಆಮೇಲೆ ಹೈಟಲ್ಲಿ 4 ಆಗುತ್ತೆ. ಓಕೆ, ಈ ಥರ ಇರೋ ಪೆನಲ್ನಲ್ಲಿ ನಾವು ಡಿಸೈನ್ ಹೇಗೆ ಮಾಡುವುದು. ಕೆಲವೊಮ್ಮೆ ಏನಾಗಿರುತ್ತೆ, ಸ್ಟೇಜ್ ಡಿಸೈನ್ ಬೇರೆ ಬೇರೆ ಥರ ಬರುತ್ತೆ. ಆದರೆ ನಾನು ಇಲ್ಲಿ ಡೈರೆಕ್ಟಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಇದು ಸಿಂಪಲ್ ಆಗಿರುತ್ತೆ. ಸ್ಟೇಜ್ ಡಿಸೈನ್ ಇನ್ನೂ ಅಡ್ವಾನ್ಸ್ ಆಗಿ ಹೋಗುತ್ತಲ್ಲ ಅದಕ್ಕೆ. ಸೊ ಇಲ್ಲಿ ಇದೇನು ಡಿಸೈನ್ ಇದೆ, ಈ ಡಿಸೈನನ್ನು ನಾವು ಬೇರೆ ರೀತಿ ಹೇಗೆ ಮಾಡುವುದು. ಇದರಲ್ಲಿ ಕೆಲವು ಆಪ್ಷನ್ಸ್ಗಳಿವೆ. ಏನಂತಂದರೆ ಈಗ ನೋಡಿ, ಡಬಲ್ ಬಾರ್ಡರ್ ಹಾಕಬೇಕಾದ್ರೆ ಏನು ಮಾಡಬೇಕು ಅಂತ. ಡಬಲ್ ಬಾರ್ಡರ್ ಹಾಕಬೇಕಾದ್ರೆ 2 ಟೈಪ್ ಇರುತ್ತೆ. ಅದರಲ್ಲಿ ಸ್ಲೈಸನ್ನು ಡಬಲ್ ಕ್ರಿಯೇಟ್ ಮಾಡಿಕೊಂಡು ಕೂಡ ನಾವು ಡಬಲ್ ಬಾರ್ಡರ್ ಹಾಕ್ಬೋದು, ಅಥವಾ ಕೆಲವೊಮ್ಮೆ ಪ್ಲಗಿನ್ಸ್ ಇಲ್ಲ ಅಂತಂದರೆ ನಾವು ಸ್ಲೈಸನ್ನು ಡಬಲ್ ಮಾಡಬೇಕಾಗತ್ತೆ. ಪ್ಲಗಿನ್ಸ್ ಇದ್ದರೆ ಡೈರೆಕ್ಟಾಗಿ ಡಬಲ್ ಬಾರ್ಡರ್ ಹಾಕ್ಬೋದು. ಈಗ ಪ್ಲಗಿನ್ಸ್ ಇಲ್ಲದೆ ನಾವು ಯಾವ ಥರ ಡಬಲ್ ಬಾರ್ಡರ್ ಹಾಕೋದು ಅಂತ ಟ್ರೈ ಮಾಡೋಣ. ಓಕೆ, ಈಗ ಇಲ್ಲಿದೆಲ್ಲ ಇದನ್ನು ನಮಗೆ ಇನ್ನೊಂದು ಸ್ಲೈಸ್ ಬೇಕಂತಂದರೆ ಕಂಟ್ರೋಲ್ ಪ್ಲಸ್ ಡಿ ಅಂದರೆ ಡೂಪ್ಲಿಕೇಟ್ ಆಗುತ್ತೆ. ಓಕೆ, ಇಲ್ಲಿ ಒಂದು ಸ್ಲೈಸ್ ಇದೆ, ಇಲ್ಲೊಂದು ಸ್ಲೈಸ್ ಇದೆ, ಡೂಪ್ಲಿಕೇಟ್. ಇದೇ ಸ್ಲೈಸು ಸೇಮ್ ಡೂಪ್ಲಿಕೇಟ್ ಆಗುತ್ತೆ. ಓಕೆ, ನಮಗೆ ಇದು ಮಿಡಲಲ್ಲಿರೋ ಸ್ಲೈಸು ಚಿಕ್ಕದಾಗಬೇಕು ಅಂತಂದರೆ ಇಲ್ಲಿ ನಾವು 480 ಇದೆಯಲ್ಲ, ಇದರಲ್ಲಿ -60 ಮಾಡ್ಕೊಳ್ಳೋಣ. 60 ಪಿಕ್ಸಲ್ನ ಕಡಿಮೆ ಮಾಡ್ಕೊಳ್ಳೋಣ. ಈ ಥರ ಆಯಿತು. ಇದು 60 ಸ್ವಲ್ಪ ತುಂಬಾ ಜಾಸ್ತಿ ಆಗುತ್ತೆ. ಪ್ಲಸ್ ಒಂದು 20 ಜಾಸ್ತಿ ಮಾಡೋಣ, 40 ಸಾಕು. ಓಕೆ, ಈಗ ಕಾಣ್ತಾ ಇದೆಯಲ್ಲ ಇಷ್ಟು. ಆಮೇಲೆ ವಿಡ್ತಲ್ಲಿ ಕೂಡ 40 ಮೈನಸ್ ಮಾಡೋಣ, -40. ಈ ಥರ ಕ್ರಿಯೇಟ್ ಆಯಿತು. ನೀವು ಈ ಥರ ಮೌಸಿಂದ ನೀವು ಡೈರೆಕ್ಟಾಗಿ ಚೇಂಜಸ್ ಮಾಡೋಕ್ಕೆ ಹೋದರೆ ಅದು ಕರೆಕ್ಟಾಗಿ ಆಗೋಲ್ಲ, ಯಾಕೆಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಈಗ ನೋಡಿ, ಇಲ್ಲಿ ಜಾಸ್ತಿ ಆಯಿತು, ಇಲ್ಲಿ ಕಡಿಮೆ ಆಯಿತು. ಸೊ ನಾವೀಗ ಇದನ್ನು 620 ಇರಲಿ, ಸಾರಿ 600 ಇತ್ತಲ್ಲ, ಇದು 600. ಓಕೆ, 600 ಇಲ್ಲಿ ಮೈನಸ್ ಎಷ್ಟು ಮಾಡಬೇಕು, 40. ಓಕೆ, -40 ಮಾಡಿದ್ರೆ ಇದು ಕರೆಕ್ಟಾಗಿ ಸ್ಕ್ವೇರ್ ಆಗಿ ಎಲ್ಲ ಕಡೆ ಒಂದೇ ಸೈಜಲ್ಲಿ ಆಗುತ್ತೆ. ಓಕೆ, ಈಗ ನಾವು ಏನು ಮಾಡಬೇಕಂದ್ರೆ ಇವೆರಡು ಸ್ಲೈಸ್, ಈ ಸ್ಲೈಸು ಮತ್ತು ಈ ಸ್ಲೈಸಿಂದ ಈ ಸ್ಲೈಸ್ಗೆ ಶಿಫ್ಟನ್ನು ಪ್ರೆಸ್ ಮಾಡಿ ಹಿಡಿದು ಈ ಸ್ಲೈಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇವೆರಡು ಒಮ್ಮೆಲೆ ಸೆಲೆಕ್ಟ್ ಆಯಿತು. ಇಲ್ಲಿ ಔಟ್ಪುಟ್ ಟ್ರಾನ್ಸ್ಫಾರ್ಮರಲ್ಲಿ ಬಂದು ಇದು ಹಳೇದಿದೆಯಲ್ಲ, ಇಲ್ಲಿ ನಾವು ಮ್ಯಾಚ್ ಟು ಇನ್ಪುಟ್ ಸ್ಪೇಸ್, ಅಂದರೆ ಈ ಇನ್ಪುಟಲ್ಲಿ ನಾವು ಏನು ಕ್ರಿಯೇಟ್ ಮಾಡಿದ್ದೀವಲ್ಲ 2 ಸ್ಲೈಸನ್ನು, ಅದು ಇದಕ್ಕೆ ಮ್ಯಾಚ್ ಆಗಬೇಕು. ಓಕೆ, ಮ್ಯಾಚ್ ಟು ಇನ್ಪುಟ್ ಸ್ಪೇಸ್ ಅಂತಂದರೆ ಇಲ್ಲಿ ಡಬಲ್ ಆಯ್ತಲ್ಲ. ಈಗ ನಾನು ನಿನ್ನೆ ಹೇಳಿದ್ದೆ ಏನಂತ, ಈ ಥರ ಒಂದೇ ಕಡೆ ಒಂದು ಸೈಡಲ್ಲಿ ಬಂದರೆ ಮತ್ತೆ ರೈಟ್ ಕ್ಲಿಕ್ ಮಾಡಿ ಹೋಲ್ ಏರಿಯಾ ಅಂತ ಸೆಲೆಕ್ಟ್ ಮಾಡಿದ್ರೆ ತಾನೇ ಆಟೋಮೆಟಿಕ್ಕಾಗಿ ಹೋಲ್ ಏರಿಯಾಗೆ ಸೆಲೆಕ್ಟ್ ಆಗುತ್ತೆ ಅಂತ. ಓಕೆ, ಇಲ್ಲಿ ಸೇವ್ ಆ್ಯಂಡ್ ಕ್ಲೋಸ್ ಅನ್ನೋಣ. ಓಕೆ, ಈಗ ನೋಡಿ ಈ ಸ್ಲೈಸಲ್ಲಿ ಇಲ್ಲಿದೆ ನೋಡಿ, ನಾವು ಆವಾಗಲೇ ತೆಗೆದು ಹಾಕಿರೋ ಸ್ಲೈಸ್ ಇದು
ಸ್ಲೈಸ್ 1 ಅಂದರೆ ನಾವು ಇಲ್ಲಿ ಮಿಡಲಲ್ಲಿ 2 ಮಾಡಿದ್ವಲ್ಲ ಮೊದಲು, ಅದು ತೆಗೆದು ಹಾಕಿದರೆ ಈಗ ಏನಾಗಿದೆ, ಇದು ರೆಡ್ಡಲ್ಲಿ ಬಂದಿದೆ ನೋಡಿ. ಓಕೆ, ಈಗ ನಾವು ಸ್ಲೈಸನ್ನು ಆ್ಯಡ್ ಮಾಡೋಣ. ಯಾವ ಸ್ಲೈಸ್ ಆ್ಯಡ್ ಮಾಡೋದು? ಈಗ ಸ್ಲೈಸ್ 2 ಇಲ್ಲ ಇಲ್ಲಿ, ಅದಕ್ಕೆ ಅದು ಈ ಥರ ಬರ್ತಾ ಇದೆ. ಓಕೆ, ಈಗ ನಾವು ಸ್ಲೈಸ್ 2ನ ಆ್ಯಡ್ ಮಾಡಿದರೆ ಇಲ್ಲಿ ನೋಡಿ, ಈಗ ನೋಡಿ ಇಲ್ಲಿ ಪ್ಲೇ ಆಗ್ತಾ ಇದೆ ಅಲ್ವಾ. ಓಕೆ, ಈಗ ನೋಡಿ ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ, ಇದನ್ನು ನಾನು ಸೈಡಲ್ಲಿದೆಲ್ಲ ಇದನ್ನು ಕರೆಕ್ಟ್ ಒಂದು ಸೆಕೆಂಡ್ ಇದನ್ನು ಡಿಲೀಟ್ ಮಾಡ್ತೀನಿ. ಕ್ಲಿಯರ್. ಓಕೆ, ಈಗ ಬ್ಯಾಕ್ಗ್ರೌಂಡ್ ವಿಡಿಯೋನಲ್ಲಿ ಮತ್ತೆ ಒಂದು ಯಾವುದಾದ್ರೂ ವಿಡಿಯೋಗಳನ್ನು ಹಾಕೋಣ. ಒಂದು ಸೆಕೆಂಡ್. ಓಕೆ, ಇಲ್ಲಿ ಬಂದು ಸ್ಟ್ರಿಚ್ ಇದು ಆಟೋಮೆಟಿಕ್ ಇದು. ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ, ಈ ಬಾರ್ಡರಿಂದ ಆಚೆಗೂ ಕೂಡ ಇದು ಬರ್ತಾ ಇದೆ. ಈ ಬಾರ್ಡರಿಂದ ಆಚೆ ಇದು ಬರಬಾರ್ದು. ಓನ್ಲಿ ಈ ಮಿಡಲಲ್ಲಿರೋ ಸ್ಲೈಸ್ನಲ್ಲಿ ಮಿಡಲ್ ಮಾತ್ರ ಬರಬೇಕು ಅಂತಂದರೆ ಏನು ಮಾಡಬೇಕು? ಈಗ ಇಲ್ಲಿ ಓನ್ಲಿ ಮಿಡಲಲ್ಲಿ ಮಾತ್ರ ಬರಬೇಕು ಅಂದರೆ ಸ್ಲೈಸಿಗೆ ಬರೋಣ. ಈ ಲೇಯರ್ ಏನಿದೆ ಅಲ್ಲ, ಈ ಲೇಯರ್ ಪೂರ್ತಿ ನಾವು ಮಿಡಲ್ಗೆ ಮಾತ್ರ ಇಟ್ಕೊಳ್ಳೋಣ. ಓಕೆ, ಈ ಲೇಯರ್ 2 ಇದೆಲ್ಲ, ಇದನ್ನು ಮಿಡಲ್ ಅಂತ ನಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಮಿಡಲ್ ಅಂತ ಸೇವ್ ಮಾಡೋಣ. ಮಿಡ್. ಓಕೆ, ಈ ಮಿಡಲ್ ಅಂತ ಸೇವ್ ಆದರೆ ಇಲ್ಲಿ ನೋಡಿ, ಇಲ್ಲಿ ಸೇವ್ ಆಯ್ತಲ್ಲ. ಈಗ ಇದು ಕೇವಲ ಮಿಡಲಲ್ಲಿ ಮಾತ್ರ ಬರಬೇಕು. ಓಕೆ, ಈ ಸ್ಲೈಸ್ 2 ಇದೆ ಅಲ್ಲ, ಈ ಸ್ಲೈಸ್ 2ನ ಇಲ್ಲಿ ಎಲ್ಲಿ ಆದರೂ ಇಲ್ಲಿ ತಂದು ಇಲ್ಲಿ ಡ್ರ್ಯಾಗ್ ಮಾಡಿದರೆ ಮುಗೀತು. ಇಲ್ಲಿ ನೋಡಿ, ಮಿಡಲ್ ಮಾತ್ರ ಆನ್ ಆಗುತ್ತೆ. ಓಕೆ, ಈ ಬಾರ್ಡರ್ ಮಿಡಲ್ ಈಚೆ ಕಡೆ ಹಿಂದೆ ಅದು ಬರಲ್ಲ. ಇಲ್ಲೇನು ಬ್ಲ್ಯಾಕ್ ಇದೆಲ್ಲ ಅಲ್ಲಿ ಬರಲ್ಲ, ಇಲ್ಲಿ ಮಿಡಲ್ ಮಾತ್ರ. ಅಂದರೆ ಈ ಲೇಯರಲ್ಲಿರೋ ಎಲ್ಲ ನೀವು ಏನು ಯೂಜುವಲ್ಸ್ಗಳನ್ನು ಹಾಕ್ತಿರಲ್ಲ ಅವೆಲ್ಲವೂ ಕೂಡ ಮಿಡಲ್ ಮಾತ್ರ ಪ್ಲೇ ಆಗುತ್ತೆ. ನೋಡಿ, ಇಲ್ಲಿ ನೋಡಿ. ಓಕೆ, ಈ ಥರ ನೀವು ಇಲ್ಲಿರೋ ವಿಡಿಯೋಗಳನ್ನ ಒಮ್ಮೆಲೆ ಸೆಲೆಕ್ಟ್ ಮಾಡಿ, ಅಂದರೆ ಇಲ್ಲಿಂದ ಇಲ್ಲಿಗೆ ಒಮ್ಮೆಲೆ ಸೆಲೆಕ್ಟ್ ಮಾಡಿ, ಅಂದರೆ ಇಲ್ಲಿ ಟಚ್ ಮಾಡಿ, ಅಂದರೆ ಇಲ್ಲಿ ಕ್ಲಿಕ್ ಮಾಡಿ, ಶಿಫ್ಟ್ ಪ್ಲಸ್ ಇದನ್ನು ಇಲ್ಲಿಗೆ ಟಚ್ ಮಾಡಿದರೆ, ಶಿಫ್ಟನ್ನು ಒತ್ತಿ ಹಿಡಿದು ಇಲ್ಲಿ ಕ್ಲಿಕ್ ಮಾಡಿದರೆ ಇವಷ್ಟು ಕೂಡ ಸೆಲೆಕ್ಟ್ ಆಗುತ್ತೆ. ಡೈರೆಕ್ಟಾಗಿ ಹೀಗೆ ಡ್ರ್ಯಾಗ್ ಮಾಡಿ ಇಡ್ಬೋದು. ಮತ್ತು ಇವೆಲ್ಲ ಸೆಲೆಕ್ಟಲ್ಲಿ ಇರ್ತಾವಲ್ಲ, ಇವಾಗಲೇ ರೈಟ್ ಕ್ಲಿಕ್ ಮಾಡಿ ರೀಸೈಜ್ ಅಂತ ಮಾಡಿ ಸ್ಟ್ರೀಚ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಅಡ್ಜಸ್ಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇದು ಜಾಸ್ತಿ ಲಾರ್ಜ್ ಆಗಿದೆ. ಓಕೆ, ಆ್ಯಕ್ಚುಲಿ ಈ ವಿಡಿಯೋ ಹೇಗಿದೆ ಅಂತಂದರೆ ಇಲ್ಲಿ ನೋಡಿ, ಇಷ್ಟು ದೊಡ್ಡದಾಗಿದೆ, ಆದರೆ ಇಲ್ಲಿ ಲಾರ್ಜ್ ಆಗಿ ಮಿಡಲ್ ಮಾತ್ರ ಕಾಣ್ತಾ ಇದೆ, ಸೈಡ್ ಇರೋದು ಏನೂ ಕಾಣ್ತಾ ಇಲ್ಲ. ಓಕೆ, ಇದನ್ನು ನಾವು ಇವೆಲ್ಲವನ್ನು ಶಿಫ್ಟ್ ಹಿಡಿದು ಇಲ್ಲಿ ಟಚ್ ಮಾಡಿದ್ರೆ ಇವೆಲ್ಲವೂ ಸೆಲೆಕ್ಟ್ ಆಗೋದು. ಸೆಲೆಕ್ಟ್ ಆದ ತಕ್ಷಣ ರೈಟ್ ಕ್ಲಿಕ್ ಮಾಡಿ ರೀಸೈಜ್ ಮಾಡಿ ಸ್ಟ್ರೀಚ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲವೂ ಮಿಡಲಲ್ಲಿ ಮಾತ್ರ ಕೂತ್ಕೊಳ್ಳುತ್ತೆ. ಓಕೆ, ಇಲ್ಲಿ ನೋಡಿ, ಈ ವಿಡಿಯೋ ಆಗಲಿ ಯಾವುದು ಕೂಡ ಹೊರಗಡೆ ಬರಲ್ಲ. ಈಗ ಈ ಏನು ಬ್ಲ್ಯಾಕ್ ಕಾಣ್ತಾ ಇದೆಯಲ್ಲ, ಆ ಬ್ಲ್ಯಾಕಲ್ಲಿ ಮಾತ್ರ ಬೇರೆ ಒಂದು ಯಾವುದೋ ಒಂದು ವಿಡಿಯೋ ರನ್ ಆಗಬೇಕು, ಅಥವಾ ಬೇರೆ ಯಾವುದಾದ್ರೂ ಒಂದು ಸೂಪರ್ ಆಗಿರೋ ಒಂದು ಡಿಸೈನ್ ಹೋಗ್ತಾ ಇರಬೇಕು ಅಂತಂದರೆ ಏನು ಮಾಡಬೇಕು? ಓಕೆ, ಈಗ ನಾವು ಇದರಲ್ಲಿ ಮಾತ್ರ ಹಾಕಬೇಕು ಅಂತಂದರೆ ಇಲ್ಲಿ ನೋಡಿ, ರನ್ನಿಂಗಲ್ಲಿರೋದಂಥ ಒಂದು ಯಾವುದಾದ್ರು ವಿಡಿಯೋ ತೊಗೊಂಡ್ರೆ ಅದು ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ. ಓಕೆ, ಇಲ್ಲಿ ನೋಡಿ ಯಾವ ಥರ ರನ್ ಆಗ್ತಾ ಇದೆ ಅಂತ. ಈ ಬ್ಯಾಕ್ಗ್ರೌಂಡಲ್ಲಿ ಈ ವಿಡಿಯೋ ರನ್ ಆಗ್ತಾ ಇದೆ, ಆದರೆ ಈ ಬಾರ್ಡರ್ ಏನಾಗಿದೆ, ಸ್ವಲ್ಪ ಎಫೆಕ್ಟಿವ್ ಆಗಿ ಅದೇ ಜಾಸ್ತಿ ಕಾಣ್ತಾ ಇದೆ ಅಲ್ವಾ. ನಾವು ಈಗ ಏನು ಮಾಡೋಣ, ಈ ಬಾರ್ಡರ್ನ ಸ್ವಲ್ಪ ಥಿಕ್ನೆಸ್ ಇನ್ನೂ ಸ್ವಲ್ಪ ಕಡಿಮೆ ಮಾಡೋಣ. 3. ಓಕೆ, ಇವಾಗ ನೋಡಿ, ಮತ್ತು ಇದು ಕಲರ್ ರನ್ ಆಗ್ತಾ ಇದೆಲ್ಲ ಸ್ಪೀಡ್ ಆಗಿದೆ, ಸ್ವಲ್ಪ ಇದನ್ನ ಕಡಿಮೆ ಮಾಡೋಣ. ಈ ಬ್ಲ್ಯಾಕನ್ನು ತೆಗೆದುಹಾಕೋಣ. ಈಗ ನೋಡಿ, ಈ ವಿಡಿಯೋ ಆಫ್ ಆದರೆ ಈ ವಿಡಿಯೋ ಎಲ್ಲ ಕಡೆ ಕಾಣ್ತಾ ಇದೆ. ಅದು ನಮ್ಗೆ ಎಲ್ಲ ಕಡೆ ಕಾಣೋದು ಬೇಡ, ಕೇವಲ ಇಲ್ಲೇನು ಬ್ಲ್ಯಾಕ್ ಇತ್ತಲ್ಲ ಮೊದಲು, ಈ ಬಾರ್ಡರ್ನಲ್ಲಿ ಮಾತ್ರ ಕಾಣಬೇಕಂದ್ರೆ ನಾವೊಂದು ಕೆಲಸ ಮಾಡಬೇಕು. ಲೇಯರ್ 1 ಇದೆಯಲ್ಲ, ಇದರಲ್ಲಿ ಹಾಕೋ ವಿಡಿಯೋ ಎಲ್ಲವೂ ಕೂಡ ಈ ಬಾರ್ಡರಲ್ಲಿ ಮಾತ್ರ ಕಾಣಬೇಕಂದ್ರೆ ಇದನ್ನು ನಾವು ಬಾರ್ಡರ್ ಅಂತ ಸೆಲೆಕ್ಟ್ ಮಾಡೋಣ. ಬಾರ್ಡರ್. ಓಕೆ, ಈಗ ನೋಡಿ, ಈ ಬಾರ್ಡರಲ್ಲಿ ಏನಾಗಿದೆ, ಈ ಲೇಯರಲ್ಲಿ ಯಾವುದೇ ಸ್ಲೈಸ್ ಇಲ್ಲ, ಅದಕ್ಕಾಗಿ ಅದು ಎಲ್ಲ ಕಡೆ ಕಾಣ್ತಾ ಇದೆ. ಓಕೆ, ನಾವೀಗ ಸ್ಲೈಸ್ 2 ಮಿಡಲಲ್ಲಾದರೆ ಸ್ಲೈಸ್ ಇದೆಯಲ್ಲ, ಇದು ಬಾರ್ಡರ್ದಂತಾಯಿತು. ಓಕೆ, ಈಗ ನೋಡಿ, ಈ ಥರ ನೋಡಿ, ಈ ಥರ ವಿಡಿಯೋ ರನ್ ಆಗುತ್ತೆ. ಇಲ್ಲಿ ಮೇಲೆ ಒಂದು ವಿಡಿಯೋ ಇದು ರನ್ ಆಗ್ತಾ ಇದೆ, ಇಲ್ಲಿ ಬಾರ್ಡರಲ್ಲಿ ಮಾತ್ರ ಈ ವಿಡಿಯೋ ರನ್ ಆಗ್ತಾ ಇದೆ. ಆಯ್ತಾ? ಈಗ ನೋಡಿ, ಈ ವಿಜುವಲ್ ಹೇಗೆ ಕಾಣ್ತಾ ಇದೆ ಅಂತಂದರೆ ಈ ಥರ ಇಲ್ಲಿ ಗೊತ್ತಾಗುತ್ತೆ, ಈ ಥರ ಕಾಣ್ತಾ ಇರುತ್ತೆ. ಇದು ಡಿಸ್ಪ್ಲೇನಲ್ಲಿ ಹೀಗೆ ಕಾಣ್ತಾ ಇರುತ್ತೆ. ಓಕೆ,
ನಾವು ಈಗ ರನ್ ಆಗ್ತಾ ಇದೆಯಲ್ಲ, ಇದು ಈ ಬಾರ್ಡರ್ನ ನಾವು ಇನ್ನೂ ಸ್ವಲ್ಪ ಮಸ್ತಾಗಿ ಕಾಣುವ ಹಾಗೆ ಮಾಡ್ಬೋದು. ಹೇಗೆ ಅಂತಂದರೆ ಎಫೆಕ್ಟಲ್ಲಿ ರಾಡಾರ್ ಇಲ್ಲಿ ನೋಡಿ, ಈ ರಾಡಾರನ್ನು ತಂದುಬಿಟ್ಟು ಇಲ್ಲಿ ಡ್ರ್ಯಾಗ್ ಮಾಡಿ ಈ ಬಾರ್ಡರಲ್ಲಿ ಹಾಕೋಣ. ಓಕೆ, ಇಲ್ಲಿ ನೋಡಿ ಇಷ್ಟೇ ಕಾಣ್ತಲ್ಲ. ಓಕೆ, ಇಲ್ಲಿ ಕೆಳಗಡೆ ಅದರಲ್ಲಿ ಕ್ಲಿಪ್ಸಲ್ಲಿ ಕೆಳಗಡೆ ಅದರ ಸೆಟ್ಟಿಂಗ್ಸ್ ಇದೆ. ಇಲ್ಲಿ ನೋಡಿ, ಇದು ಹೀಗೆ ಮೂಮೆಂಟ್ ಆದರೆ ಈ ರಾಡಾರು ಈ ಬಾರ್ಡರ್ನ ರನ್ನಿಂಗ್ ಆಗೋ ಥರ ಮಾಡುತ್ತೆ. ಓಕೆ, ಇಲ್ಲಿ ನೋಡಿ ಈ ಆ್ಯಂಗಲ್ ಇದೆಯಲ್ಲ, ಇದನ್ನು ಚೇಂಜ್ ಮಾಡಿ ಟೈಮ್ ಲೈನ್ ಅಂತ ಮಾಡೋಣ. ಇಲ್ಲಿ ನೋಡಿ ಈ ಥರ ನೋಡಿ, ಈ ಥರ ಬಾರ್ಡರ್ ಕೂಡ ರನ್ ಆಗುತ್ತೆ. ಇಲ್ಲಿ ಚಿಕ್ಕ 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 ಗ್ರೀಡ್ ಇದೆಯಲ್ಲ, ಈ ಗ್ರೀಡ್ ಹೋಗ್ಬೇಕಂದ್ರೆ ಇಲ್ಲಿ ಶೋ ಗ್ರೀಡ್ಸ್ ಇದೆಲ್ಲ, ಇದನ್ನು ಆಫ್ ಮಾಡ್ಕೋಬೇಕು. ಆಫ್ ಮಾಡಿದರೆ ಇದು ಆಟೋಮೆಟಿಕ್ಕಾಗಿ ಈ ಥರ ಕಾಣುತ್ತೆ. ನೋಡಿ, ಇದನ್ನು ನಾವು ಸ್ಪೀಡ್ ಕೂಡ ಮಾಡ್ಬೋದು. ಈ ಥರ ನಮಗೆ ಇದು ಲೆಂತ್ ಕೂಡ ಕಡಿಮೆ ಮಾಡ್ಬೋದು, ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಓಕೆ, ಇದು ಅದರ ಏನಿದೆ ಲೆಂತ್ ಕೆಪಾಸಿಟಿ ಏನಿದೆ ಅದನ್ನು ಜಾಸ್ತಿ ಮಾಡೋದು ಮತ್ತು ಕಡಿಮೆ ಮಾಡೋದು ಮಾಡ್ಬೋದು. ಇದರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಓಕೆ, ಇದಂತೂ ಗ್ರೀಡ್ ಸ್ಕೇಲ್. ನಮಗೆ ಗ್ರೀಡ್ ಬಗ್ಗೆ ಇದನ್ನು ಆನ್ ಮಾಡಿದರೆ ಅದರ ಸ್ಕೇಲನ್ನು ನಾವು ಜಾಸ್ತಿ ಕೂಡ ಮಾಡ್ಬೋದು, ಕಡಿಮೆ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ಈ ಥರ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.